Madly on fire. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಒಂದು ಕಡೆ, ಇನ್ನೊಂದು ಕಡೆ ಮಣಿಂದರ್ ಸಿಂಗ್ ಅವರ ವಾದ, ರಾಘವನ್ ಅವರ ವಾದ ಕೂಡ ಬಹಳ ಪ್ರಖರವಾಗಿತ್ತು. ಇದೇ ಕೋರ್ಟಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ರಾಘವನ್ ಅವರು ವಾದವನ್ನು ಮಾಡ್ತಾರೆ. ಅವ್ರು ಹೇಳೋದು, ಸ್ವಾಮಿ ಪ್ರಭಾವ ಬೀರಿ ಅಕ್ರಮದ ಲಾಭ ಪಡ್ಕೊಂಡ್ಬಿಟ್ರೆ ಆಗಲೇ 17A ಅನ್ವಯ ಆಗೋದು. ಸೈನ್ ಇಲ್ವಾ, ಆದೇಶ ಮಾಡಿಲ್ವಾ, ಅವ್ರ ಮೀಟಿಂಗಲ್ಲಿ ಕೂತಿರ್ಲಿಲ್ವಾ, ಅದೆಲ್ಲ ಸ್ವಾಮಿ ವಿಷಯ. ಈ ವ್ಯಕ್ತಿಯ ಪ್ರಭಾವವೇ ಸಾಕಲ್ಲ ಸ್ವಾಮಿ. ಮಾಡಿಬಿಟ್ಟಿರ್ತಾರೆ ಇವರು, ಪ್ರಭಾವ ಬೀರಿರ್ತಾರೆ ಅದರ ಮೇಲೆ, ಜಮೀನು ಮಾಡ್ಕೊಂಡಿರ್ತಾರೆ ಇವರು. ಹೇಗೆ ನಾವು ಇಲ್ಲಿ ಅಲಗಲಿಯಕ್ಕಾಗುತ್ತೆ? ಕಾನೂನು ಬಾಹಿರ ಅಲ್ಲದೆ ಇರಬಹುದು, ಪ್ರಭಾವ ಬಳಸಿರೋದೇ ಅಕ್ಷಮ್ಯ ಅಪರಾಧ ಸ್ವಾಮಿ ಅಂಥೇಳಿ ರಾಘವನ್ ಅವರ ವಾದ ಇತ್ತು. ಸತ್ಯಾಂಶ ಆಚೆ ಬರಬೇಕಾದ್ರೆ ಸ್ವಾಮಿ ಮೊದಲು ತನಿಖೆ ಆಗಲಿ. ರಾಜ್ಯಪಾಲರೇ ಇಡೀ ಪ್ರಕರಣದಲ್ಲಿ ಸಕ್ಷಮ ಪ್ರಾಧಿಕಾರವೇ ರಾಜ್ಯಪಾಲರು. ಹಾಗಾಗಿ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ದೂರುದಾರರು ಕೋರಿದ್ದಾರೆ, ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ. ತಪ್ಪೇನು? ಮುಡಾ ಹೊರಡಿಸಿರುವ ನೋಟಿಫಿಕೇಷನ್ನಲ್ಲಿ ನಿಂಗ ಅವ್ರ ಹೆಸರಿದೆ ಸ್ವಾಮಿ. ನಿಂಗ ಮೂಲ ಜಮೀನು ನಿಂಗನಿಗೆ ಸೇರಿದ್ದಿದ್ದು. ನಿಂಗನಿಗೆ 3 ಜನ ಮಕ್ಕಳು, ದೇವರಾಜು, ಮೈಲಾರಯ್ಯ, ಮಲ್ಲಯ್ಯ ಅಂತ. ಮೈಲಾರಯ್ಯಗೆ ಏನು ಮಾಡ್ತಾರೆ, ಇಡೀ ಕುಟುಂಬನೇ ಆ ಜಮೀನು ಕೊಟ್ಬಿಡ್ತಾರೆ, ಡೀಡ್ ಮಾಡಿ ಕೊಟ್ಬಿಡ್ತಾರೆ ಅವ್ರಿಗೆ. ಹಾಗಿದ್ದ ಮೇಲೆ ಮೈಲಾರಯ್ಯನ ಹತ್ರನೇ ಅಧಿಕಾರ ಉಳ್ಕೊಳ್ಳುತ್ತೆ, ಜಮೀನಿನ ಅಧಿಕಾರ ಮೈಲಾರಯ್ಯ ಹತ್ರ ಉಳ್ಕೊಳ್ಳುತ್ತೆ. ಆದರೆ ಇಲ್ಲೇನಾಗಿದೆ, ಇನ್ನೊಬ್ಬ ಮಗ ಇದ್ನಲ್ಲ ದೇವರಾಜು, ಅವನಿಗೆ ಭೂಮಾಲೀಕತ್ವ ಇರಲ್ಲ. ಆದರೆ ದೇವರಾಜು ಡಿನೋಟಿಫಿಕೇಷನ್ಗೆ ಮನವಿ ಮಾಡ್ಕೊಳ್ತಾರೆ. ಇಲ್ಲಿ ಇದು ಹೇಗಿದು? ಜಮೀನು ಮೈಲಾರಯ್ಯಂದು, ಡಿನೋಟಿಫಿಕೇಷನ್ಗೆ ಮನವಿ ಮಾಡ್ಕೊಳ್ಳೋದು ದೇವರಾಜು. ಮೈಲಾರಯ್ಯ ಮಾಲೀಕರಾಗಿದ್ದರು, ದೇವರಾಜು ಅರ್ಜಿ ಹಾಕೊಳ್ಳೋಕೆ ಹೇಗೆ ಬರುತ್ತೆ? 2 ಸೈಟ್ಗೆ ಪರಿಹಾರ ಇತ್ತು ಸ್ವಾಮಿ ಅಷ್ಟೇ 1994 ಈ ರೂಲ್ ಪ್ರಕಾರ. 3 ಎಕರೆಗಿಂತ ಜಾಸ್ತಿ ಇದ್ದರೆ 4800 ಅಡಿ ಜಮೀನು ಪರಿಹಾರ ಕೇಳಬಹುದಾಗಿತ್ತು. ಸರ್ಕಾರನೇ ಇದು ತನಿಖೆಗೆ ಯೋಗ್ಯವಾದ ಪ್ರಕರಣ ಅಂತ ಹೇಳಿಬಿಟ್ಟಿದೆ. 1998 ಡಿನೋಟಿಫಿಕೇಷನ್ ಆಗುತ್ತೆ, 2005ರಲ್ಲಿ ಕನ್ವರ್ಷನ್ ಆಗುತ್ತೆ ಭೂಮಿಯದ್ದು. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅರ್ಜಿ ಸಲ್ಲಿಸ್ತಾರೆ. ಆದ ತಕ್ಷಣವೇ ಅವರಿಗೆ ಬದಲಿ ನಿವೇಶನ ಕೊಟ್ಬಿಡ್ತಾರೆ. 2015ವರೆಗೂ ಕೂಡ 50-50 ಅನುಪಾತ ನಿಯಮ ಇರಲಿಲ್ಲ. 2015ರಲ್ಲಿ ಜಾರಿಯಾಗುತ್ತೆ ಇದು. ಆಗ ಜಾರಿಯಲ್ಲಿ ಇದ್ದಿದ್ದು ಅದಕ್ಕಿಂತ ಮುಂಚೆ 60-40 ಇತ್ತು. ಪಾರ್ವತಿಯವರು 60-40 ಅನುಪಾತಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಮುಡಾ ಸಲಹೆಯನ್ನು ಪಾರ್ವತಿಯವರು ಒಪ್ಪಲ್ಲ ಸ್ವಾಮಿ. ಜಡ್ಜ್ ಕೂಡ ಕೇಳ್ತಾರೆ, ಒಪ್ಪಿದ್ರೆ ಅವರು ಮುಡಾ ಸಲಹೆಯನ್ನು ಅಂತ. ಒಪ್ಪಲಿಲ್ಲ ಸ್ವಾಮಿ ಅವರು. ಈ ಜಮೀನಿಗೆ 3,24,000 ಪರಿಹಾರ ನಿಗದಿಯಾಗಿತ್ತು. 14 ಸೈಟ್ಗಳ ಮೌಲ್ಯ ಗಮನಿಸ್ಬಿಟ್ರೆ ಇವತ್ತಿಗೆ ಅನುಮಾನ ಬರುತ್ತೆ ನಮಗೆ. ಇದೆಲ್ಲವೂ ನೋಡಿದಾಗ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದರು ಅಂತ ಹೇಳ್ತಾರೆ. ರಾಘವನ್ ಅವರ ವಾದ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಿದ್ದು ನಿಜ ಆವಾಗ ಅಂತ. ಪ್ರಭಾವ ಬೀರಿದ್ರ ಇಲ್ವಾ ಅದು ಗೊತ್ತಿಲ್ಲ, ಪ್ರಭಾವ ಬೀರಿದ್ದಾರೆ ಅಂತ ರಾಘವನ್ ಅವರ ವಾದ. 2022 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳ ಪತ್ನಿ ಹೆಸರಿಗೆ ಬರೆದು ಕೊಡಲಾಯಿತು. ಆನಂತರ ಯಾರಿಗೂ ಪರಿಹಾರವಾಗಿ ಸೈಟ್ ಕೊಡಲಿಲ್ವಾ? ಜಡ್ಜ್ ಕೇಳ್ತಾರಾಗ. ಈ ಬಗ್ಗೆ ನನಗೆ ಗೊತ್ತಿಲ್ಲ ಸ್ವಾಮಿ. ರೀ, ಮುಖ್ಯಮಂತ್ರಿ ಪತ್ನಿ ಕೊಟ್ಟರು ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಇದಾದ ಮೇಲೆ ಅಥವಾ ಅದೇ ಜಾಗಕ್ಕೆ ಸಂಬಂಧಪಟ್ಟಂತೆ ಇನ್ಯಾರಿಗೂ ಪರಿಹಾರ ಕೊಡಲಿಲ್ವೇನ್ರಿ ಅಂತ ಕೇಳ್ತಾರೆ ನ್ಯಾಯಮೂರ್ತಿಗಳು. ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ರಾಘವನ್ ಅವರು. 2017 to 2021 ಇಲ್ಲಿವರೆಗೆ ಯಾವ ಪ್ರಕ್ರಿಯೆ ಆಗಲ್ಲ. ಆಮೇಲೆ ಏನು ಮಾಡ್ತಾರೆ, 2021ರವರೆಗೂ ಯಾವುದೇ ಪ್ರಕ್ರಿಯೆ ಆಗಲ್ಲ. 50-50 ಸ್ಕೀಮನ್ನೇ ರದ್ದುಪಡಿಸ್ಬಿಡ್ತಾರೆ. ಆಮೇಲೆ ಪತ್ನಿಗೆ ಬದಲಿ ಸೈಟನ್ನು ಕೊಡ್ತಾರೆ 2023ನಲ್ಲಿ. 2023ರಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಬದಲಿ ಸೈಟನ್ನು ಕೊಡ್ತಾರೆ. ಕಮಿಟಿ ರಚನೆ ಆಗುತ್ತಲ್ಲಿ. ಒಟ್ಟಾರೆ ಅಕ್ರಮಗಳ ಬಗ್ಗೆ ತನಿಖೆ ಅಂತ ಹೇಳಲಾಯಿತು. ಮುಖ್ಯಮಂತ್ರಿಗಳ ಪತ್ನಿಗೆ ಯಾವ ಥರ ಬೇಕೋ ಆ ಥರ ರೂಲ್ಗಳನ್ನು ಬದಲಾಯಿಸ್ಕೊಳ್ತಾರೆ. ತನಿಖಾ ಆಯೋಗವನ್ನೇ ಈ ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಚನೆ ಮಾಡಿಲ್ಲ ಸ್ವಾಮಿ. ಮುಡಾ ಎಲ್ಲ ಹಗರಣದ ಬಗ್ಗೆ ತನಿಖಾ ಆಯೋಗ ರಚನೆ ಆಗುತ್ತೆ. CM ಪತ್ನಿಗೆ ಸೈಟ್ ಯಾಕೆ ಇಷ್ಟು ಬಂತು ಅಂತ ತನಿಖೆನೇ ಮಾಡಲ್ಲ ಇವರು. ಮುಡಾದ ಹಗರಣಗಳಿದೆಯಲ್ಲ ಬೇರೆ, ಅದಕ್ಕೆ ತನಿಖಾ ಆಯೋಗ ರಚನೆ ಮಾಡಿದ್ದಾರೆ ಅಂತ ರಾಘವನ್ ಅವರ ವಾದ. ವೆಯ್ಟ್ ಮಾಡೋಣ, ಇಲ್ಲಿ ರಾಘವನ್ ಅವರ ವಾದ ಪುರಸ್ಕರಿಸಲ್ಪಡುತ್ತಾ, ಮಣಿಂದರ್ ಸಿಂಗ್ ಅವರ ವಾದನ ಅಥವಾ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದನ ಅಂತ.